ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಎನಿಸಿಕೊಂಡ ಮಾಧ್ಯಮಗಳು ಇಂದು ಯಾರ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಿದೆ? ಪ್ರಭುತ್ವವನ್ನ ಪ್ರಶ್ನೆ ಮಾಡಬೇಕಾದ ಪತ್ರಕರ್ತರು ಅಧಿಕಾರದಲ್ಲಿರುವವರ ಅಂಗಳದಲ್ಲಿ ಮಂಡಿಯೂರಿ ನಿಂತಿರುವುದು ಈ ದೇಶದ ದುರಂತ. ಕಣ್ಣೆದುರೇ ಅನ್ಯಾಯ, ದೌರ್ಜನ್ಯಗಳು ನಡೀತಾ ಇದ್ರೂ ಕಂಡು ಕಾಣದಂತೆ ನಟಿಸ್ತಾ ಆಡಳಿತಾರೂಢರ ಸೇವೆ ಮಾಡುವುದೇ ಇಂದಿನ ಬಹುತೇಕ ಮಾಧ್ಯಮಗಳ ಕಾಯಕವಾಗಿ ಹೋಗಿದೆ. ದೇಶದ ಹೃದಯದಂತಿರುವ ಸಂಸತ್ತಿನ ಮುಂಗಾರು ಅಧಿವೇಶನ ಮುಗಿದ್ರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನ ಕಲಾಪದಲ್ಲಿ ಭಾಗಿಯಾಗದೆ ಜಾರಿಕೊಂಡಿದ್ಯಾಕೆ? ವಿರೋಧ ಪಕ್ಷಗಳ ತೀಕ್ಷ್ಣ ಪ್ರತಿಕ್ರಿಯೆಗಳನ್ನ ಎದುರಿಸುವ ಧೈರ್ಯವಿಲ್ಲದೆ ಸಂಸತ್ತಿನ ಕಲಾಪಕ್ಕೆ ಹಾಜರಾಗದೆ ಪ್ರಭುತ್ವದ ಆಶಯಗಳಿಗೆ ಧಕ್ಕೆ ತಂದಿದ್ದಾರೆ. ಸ್ವಂತ ಶಕ್ತಿಯಿಂದ ಎದ್ದು ನಿಂತು ದೇಶದ ಜನರ ಸಮಸ್ಯೆಯನ್ನ ಆಲಿಸುವ ಸೌಜನ್ಯವೂ ಇವರಿಗಿಲ್ವಾ? ಹಾಗಾದ್ರೆ ವಿರೋಧ ಪಕ್ಷಗಳು ಸಂಸತ್ತಿಗೆ ಬರ್ತಿಲ್ಲ ಅಂತ ಸುಳ್ಳು ಸುದ್ದಿ ಹಬ್ಬಿಸಲು ಗೃಹ ಸಚಿವರು ತಮ್ಮ ನೆಚ್ಚಿನ ಮಾಧ್ಯಮ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಂಡ್ರು. ತಮಗೆ ಬೇಕಾದ ಸುದ್ದಿ ಸಂಸ್ಥೆಗಳನ್ನ ಮಾತ್ರ ಹತ್ತಿರಕ್ಕೆ ಕರೆದು ಮಾತನಾಡುವ ಗೃಹ ಸಚಿವರಿಗೆ ನೀವು ಸದನಕ್ಕೆ ಯಾಕೆ ಹಾಜರಾಗ್ತಿಲ್ಲ ಅಂತ ಪ್ರಶ್ನಿಸುವ ಕನಿಷ್ಠ ಧೈರ್ಯವು ಆ ಪತ್ರಕರ್ತರಿಗೆ ಇರಲಿಲ್ಲ. ಅಧಿಕಾರಸ್ಥರ ಮುಂದೆ ಇಲಿಗಳಂತೆ ನಿಲ್ಲುವ ಇವರು ನಿಜಕ್ಕೂ ಪತ್ರಕರ್ತರ ಹಾಗಾದ್ರೆ? ಇನ್ನೊಂದೆಡೆ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಸಂಸತ್ ಪ್ರವೇಶಿಸ್ತಾ ಇದ್ದಂತೆ ಅವರ ಮೇಲೆ ಮುಗಿಬಿದ್ದ ಮಾಧ್ಯಮಗಳು ಪ್ರಶ್ನೆಗಳ ಸುರಿಮಳೆಗಳಿದ್ವು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ಪೆಲೆಟ್ ಗನ್ಗಳ ಬಳಕೆಯಾಗ್ತಾ ಇರುವಾಗ ನೀವು ಸಾರ್ವಜನಿಕರಿಗೆ ಉತ್ತರದಾಯಿಗಳಾಗಲಿಲ್ಲ. ನಿಮ್ಮ ಪ್ರಕಾರ ಅದಕ್ಕೆ ಯಾರು ಹೊಣೆ ಅಂತ ಪ್ರಿಯಾಂಕಾ ಗಾಂಧಿ ತಿರುಗೇಟನ್ನ ನೀಡಿದಾಗ ಈ ಮಾಧ್ಯಮಗಳಿಗೆ ಉತ್ತರವೇ ಇರಲಿಲ್ಲ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಮುತ್ತಿಗೆ ಹಾಕಿದ ಪತ್ರಕರ್ತರಿಗೆ ತಕ್ಕ ಶಾಸ್ತಿ ಆಯಿತು. ಪ್ರತಿದಿನ ಸಂಸತ್ತಿನ ಹೊರಗೆ ನೂರಾರು ಕಾರು ಅಧಿಕಾರಿಗಳೊಂದಿಗೆ ಓಡಾಡುವ ಗೃಹ ಸಚಿವರಿಗೆ ಅಧಿವೇಶನಕ್ಕೆ ಬರುವುದಕ್ಕೆ ಧೈರ್ಯವಿಲ್ಲ. ಅವರ ಮುಂದೆ ಇಲಿಗಳಂತೆ ಸುಮ್ಮನೆ ನಿಲ್ಲುವ ನೀವು ನನ್ನ ಬಳಿ ಬಂದು ಎಷ್ಟೊಂದು ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ರಾಹುಲ್ ಗಾಂಧಿ ಮಾಧ್ಯಮಗಳ ಇರುಟುತನವನ್ನ ಬಯಲು ಮಾಡಿದ್ರು. जब वो बोलते हैं, सुनिए, जब वो बोलते हैं आप इंटरप्ट करते हैं? नहीं, मेरा जवाब बोल लीजिए. आप इंटरप्ट करते हैं जब वो बोलते हैं? क्यों नहीं करते हैं आप? हमें इंटरप्ट करते हैं, हमें 24 घंटा इंटरप्ट करते हैं, मगर उनको कभी इंटरप्ट नहीं करते आप. उनमें क्या स्पेशल चीज है जो पूरा मीडिया चुप करके चूहे जैसे उसके सामने खड़ा हो जाता है? आपको स्टूडेंट्स नहीं डर रहे हैं, पूरे देश में स्टूडेंट्स नहीं डर रहे हैं, आपको भी नहीं डर. ಇಂದು ದೇಶದ ಪ್ರಮುಖ ಸುದ್ದಿ ಸಂಸ್ಥೆಗಳ ಮಾಲೀಕತ್ವ ಯಾರ ಕೈಯಲ್ಲಿದೆ ವೀಕ್ಷಕರೇ? ಅಂಬಾನಿ, ಅದಾನಿ, ಜೈನ್, ಸುಭಾಷ್ ಚಂದ್ರ ಅವರಂತಹ ಬೆರಳೆಣಿಕೆಯ ಉದ್ಯಮಪತಿಗಳ ಹಿಡಿತದಲ್ಲಿ ಮಾಧ್ಯಮಗಳಿವೆ. ಬಿಜೆಪಿಗೆ ಕೋಟಿಗಟ್ಟಲೆ ದೇಣಿಗೆ ನೀಡಿ ಪ್ರಭುತ್ವದ ಫಲಾನುಭವಿಗಳಾಗಿರುವ ಈ ಮಾಲೀಕರ ಕಾಸಿನ ಸಂಮೋಹನದಲ್ಲಿರುವ ಸುದ್ದಿವಾಹಿನಿಗಳಿಂದ ವಸ್ತುನಿಷ್ಠ ವರದಿ, ಶೋಷಿತರ ಪರ ಧ್ವನಿ ನಿರೀಕ್ಷಿಸುವುದಕ್ಕೆ ಸಾಧ್ಯವೇ? ನೀಟ್ ಅಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವ ಈ ಮಾಧ್ಯಮಗಳು ಹೋರಾಟವನ್ನ ಹತ್ತಿಕ್ಕಲು ಯತ್ನಿಸಿದ್ವು. ಆದರೆ ದೇಶದ ಯುವ ಜನರು ಮತ್ತು ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದ ಮೂಲಕ ಸರ್ಕಾರದ ಬಿಂಬವನ್ನ ಹರಾಜು ಹಾಕಿದ್ರು. ಇಷ್ಟೆಲ್ಲ ಸರ್ಕಾರಿ ಸಂಸ್ಥೆಗಳು ಬೆಂಬಲವಿದ್ರೂ ಚಾಣಕ್ಯ ಅಂತ ಅನಿಸಿಕೊಂಡಿರುವ ನಾಯಕರು ಬಿಲದಿಂದ ಹೊರಬರೋದಕ್ಕೆ ಭಯ ಪಡ್ತಿದ್ದಾರೆ. ಮಡಿಲ ಮಾಧ್ಯಮಗಳು ಎಷ್ಟೇ ಪ್ರಚಾರ ನೀಡಿದ್ರೂ ಪ್ರಭುತ್ವದ ರಕ್ಷಣೆಗೆ ನಿಂತರೂ ಸತ್ಯವನ್ನ ಶಾಶ್ವತವಾಗಿ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಮುಖವಾಡಗಳು ಒಂದೊಂದಾಗೆ ಕಳಚಿ ಬೀಳ್ತಾ ಇದೆ. ಜನಸಾಮಾನ್ಯರು, ಯುವಕರು ಮತ್ತು ಪ್ರಜಾಪ್ರಭುತ್ವ ಪ್ರೇಮಿಗಳು ಇಂತಹ ಬಿಕರಿಯಾದ ಮಾಧ್ಯಮಗಳ ಸುಳ್ಳುಗಳನ್ನ ನಂಬದೆ ದೇಶದ ಪರವಾಗಿ ಮತ್ತು ಸತ್ಯದ ಪರವಾಗಿ ಧ್ವನಿ ಎತ್ತಬೇಕಾದ ಸಮಯ ಇದು.